ಸೋಲೆ ಗೆಲುವಿನ ಸೋಪಾನ. ಪ್ರೇರಣಾದಾಯಕ ಕಥೆಗಳು. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಹೊಲಕ್ಕೆ ಹೊರಟ ರಾಮಯ್ಯನ ಮುಖದಲ್ಲಿ ಯಾವತ್ತೂ ಒಂದೇ ರೀತಿಯ ಮೌನ. ಅವನು ಸೋಲಿನೊಂದಿಗೆ ಬದುಕಲು ಅಭ್ಯಾಸ ಮಾಡಿಕೊಂಡವನಂತೆ ಕಾಣುತ್ತಿದ್ದ. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡ ರಾಮಯ್ಯನಿಗೆ ಓದು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ದಿನಗೂಲಿ ಕೆಲಸ, ಕೆಲವೊಮ್ಮೆ ಕೃಷಿ, ಕೆಲವೊಮ್ಮೆ ಕಟ್ಟಡದ ಕೆಲಸ, ಹೀಗೆ ಜೀವನ ಸಾಗುತ್ತಿತ್ತು. ಅವನು ಮಾಡಿದ ಪ್ರತಿಯೊಂದು ಪ್ರಯತ್ನವೂ ವಿಫಲವಾದಂತೆ ಕಾಣುತ್ತಿತ್ತು. ಜನರು ನಿನ್ನಿಂದ ಏನೂ ಆಗಲ್ಲ ಎಂದು ಹೇಳುವುದು ಅವನ ಕಿವಿಗೆ ದಿನವೂ ಬೀಳುತ್ತಿತ್ತು. ಒಂದು ವರ್ಷ ಅವನು ಸಣ್ಣದಾಗಿ ಕೋಳಿ ಸಾಕಾಣಿಕೆ ಆರಂಭಿಸಿದ. ಆದರೆ ರೋಗದಿಂದ ಕೋಳಿಗಳು ಸತ್ತು ಹೋದವು. ಮತ್ತೊಮ್ಮೆ ತರಕಾರಿ ಬೆಳೆ ಬೆಳೆದ. ಮಳೆ ಕೈಕೊಟ್ಟಿತು. ಮತ್ತೆ ಸಾಲ, ಮತ್ತೆ ನಾಚಿಕೆ, ಮತ್ತೆ ಸೋಲು. ನನ್ನ ಭಾಗ್ಯವೇ ಹಾಗೆ ಎಂದುಕೊಂಡು ರಾಮಯ್ಯನು ಕೈ ಕಳೆದುಕೊಂಡ. ಒಂದು ಸಂಜೆ ಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದಾಗ ಊರಿನ ಹಿರಿಯ ಶಿಕ್ಷಕರಾದ ಶಾಂತಪ್ಪನವರನ್ನು ಅವನು ಭೇಟಿಯಾದ. ರಾಮಯ್ಯನ ಕಣ್ಣುಗಳಲ್ಲಿ ಇದ್ದ ನಿರಾಶೆಯನ್ನು ಗಮನಿಸಿದ ಶಾಂತಪ್ಪನವರು ನಿಧಾನವಾಗಿ ಕೇಳಿದರು, ರಾಮಯ್ಯ, ನೀನು ಎಷ್ಟು ಬಾರಿ ಸೋತಿದ್ದೀಯೆ? ರಾಮಯ್ಯ ನಗುತ್ತಾ ಉತ್ತರಿಸಿದ, ಲೆಕ್ಕವೇ ಇಲ್ಲ ಸರ್, ನನ್ನ ಜೀವನವೇ ಸೋಲು. ಶಾಂತಪ್ಪನವರು ಸಣ್ಣ ನಗೆ ಬೀರಿ, ಅಲ್ಲ, ನೀನು ಇನ್ನೂ ಗೆಲುವಿನತ್ತ ಹೆಜ್ಜೆ ಹಾಕುತ್ತಿದ್ದೀಯೆ. ಸೋಲು ಅಂತ್ಯವಲ್ಲ, ಅದು ಪಾಠ. ಈ ಮಾತುಗಳು ರಾಮಯ್ಯನ ಮನಸ್ಸಿನಲ್ಲಿ ಗೂಡಿಕೊಂಡವು. ಆ ರಾತ್ರಿ ಅವನು ಮೊದಲ ಬಾರಿಗೆ ತನ್ನ ಸೋಲುಗಳನ್ನು ನೆನಪಿಸಿಕೊಂಡು ಬೇಸರ ಪಡುವುದಕ್ಕಿಂತ ಅವುಗಳಿಂದ ಏನು ಕಲಿತೆ ಎಂಬುದನ್ನು ಆಲೋಚಿಸಿದ. ಕೋಳಿ ಸಾಕಾಣಿಕೆಯಲ್ಲಿ ಆರೋಗ್ಯದ ಕುರಿತು ಮಾಹಿತಿ ತಿಳಿದಿರಲಿಲ್ಲ. ಕೃಷಿಯಲ್ಲಿ ಮಳೆ ಅವಲಂಬನೆಯಾಗಿತ್ತು. ನನಗೆ ತಿಳಿಯದಿದ್ದುದು ಜಾಸ್ತಿ ಎಂಬ ಸತ್ಯ ಅವನಿಗೆ ಅರಿವಾಯಿತು. ಮುಂದಿನ ದಿನದಿಂದ ಅವನು ಹಳ್ಳಿಯ ಕೃಷಿ ತರಬೇತಿ ಕೇಂದ್ರಕ್ಕೆ ಹೋಗಲು ಶುರು ಮಾಡಿದ. ಸಾವಯವ ಕೃಷಿ, ನೀರು ಸಂರಕ್ಷಣೆ, ಮಾರುಕಟ್ಟೆ ಮಾಹಿತಿ ಎಲ್ಲವನ್ನೂ ಕಲಿತ. ಸಣ್ಣದಾಗಿ ಕಡಿಮೆ ಅಪಾಯದೊಂದಿಗೆ ಮತ್ತೆ ತರಕಾರಿ ಬೆಳೆ ಆರಂಭಿಸಿದ. ಈ ಬಾರಿ ಮಳೆ ನೀರು ಸಂಗ್ರಹ ಮಾಡಿ ಬೆಳೆ ವೈವಿಧ್ಯತೆ ಇಟ್ಟುಕೊಂಡ. ಮೊದಲ ಬೆಳೆ ಬಹಳ ಲಾಭ ನೀಡಲಿಲ್ಲ, ಆದರೆ ನಷ್ಟವೂ ಆಗಲಿಲ್ಲ. ಅದು ಅವನಿಗೆ ದೊಡ್ಡ ಗೆಲುವಿನಂತೆ ಅನಿಸಿತು. ಮತ್ತೊಂದು ವರ್ಷದಲ್ಲಿ ಅವನು ತನ್ನ ಅನುಭವದಿಂದ ಪಕ್ಕದ ರೈತರಿಗೂ ಮಾರ್ಗದರ್ಶನ ನೀಡಲು ಶುರು ಮಾಡಿದ. ನಿಧಾನವಾಗಿ ಸಾಲ ತೀರಿತು. ಜನರು ಈಗ ರಾಮಯ್ಯನ ಬಳಿ ಕೇಳೋಣ ಎಂದು ಹೇಳತೊಡಗಿದರು. ಒಮ್ಮೆ ಸೋಲು ಎಂದೇ ಪರಿಚಿತನಾಗಿದ್ದವನು ಒಂದು ಹಳ್ಳಿಗೆ ಪ್ರೇರಣೆಯಾಗಿ ನಿಂತಿದ್ದ. ಒಂದು ದಿನ ಶಾಂತಪ್ಪರನ್ನು ಭೇಟಿಯಾದಾಗ ರಾಮಯ್ಯ ಹೇಳಿದ, ಸರ್, ಸೋಲು ನನ್ನ ಶತ್ರು ಅಲ್ಲ, ಅದು ನನ್ನ ಗುರು. ಶಾಂತಪ್ಪರು ಸಂತೋಷದಿಂದ ಹೇಳಿದರು, ಹೌದು, ಪ್ರತಿಯೊಂದು ಸೋಲು ಗೆಲುವಿನ ಸೋಪಾನ. ಏರುವಾಗ ಕಾಲು ಜಾರಿ ಬೀಳಬಹುದು, ಆದರೆ ನಿಂತು ಮತ್ತೆ ಏರಿದವನೇ ಗೆದ್ದವನು. ಸಂದೇಶ: ಸೋಲು ನಮಗೆ ನಿಲ್ಲಿಸಲು ಬಂದಿರುವ ಅಡ್ಡಿಯಲ್ಲ, ಮುಂದೆ ಸಾಗಲು ಕಟ್ಟಿದ ಮೆಟ್ಟಿಲು. ಧೈರ್ಯ, ಕಲಿಕೆ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಪ್ರತಿಯೊಂದು ಸೋಲು ಒಮ್ಮೆ ದೊಡ್ಡ ಗೆಲುವಿನ ಬಾಗಿಲಾಗುತ್ತದೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಿರೀಕ್ಷಿಸಿ ಕನ್ನಡ ಕೊರಳು.